ಅಪ್ಪು ಕುಂತ್ಕೊಳ. My school name is GKH Sarvapalya Muraga. It is a big school. It has 10 classes. It has also primary school. That is from pre-KG to 7th standard. Our school has English medium 1st standard to 4th standard. My teachers are very good. In my school there is also library. My school is the best school. I like my school. Thank you very much. Good morning to everyone. My name is Deepthi. I am studying in 4th standard. I speak about teacher. Teacher is a very important part of our society. They give us knowledge. They help us to shape our life. Teachers are like our second parents. They are also a source of inspiration and motivation. Teachers are very respected in Indian society. Teachers Day is celebrated on 5th September every year. We should always happy and respect our teacher. Thank you one and all. ಗೆಳೆಯ ಎಂದು ನಿಜವಲ್ಲ ದೊಡ್ಡ ಮನುಷ್ಯರು ದೊಡ್ಡವರಲ್ಲ ನುಗ್ಗುವರಲ್ಲ
ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ ಚೋರರಲ್ಲ, ದೊಡ್ಡವರೆಲ್ಲ ಜಾಣರಲ್ಲ. ಸರಿಗಮ ಪದನಿಸ ಹೇಳುವರೆಲ್ಲ ಸಂಗೀತವನು ಬಲ್ಲವರಲ್ಲ. ಸರಿ ಸರಿಗಮ ಪದನಿ ಸರಿಗಮ ಪರಿಗಮ ಹೇಳುವರೆಲ್ಲ ಸಂಗೀತವನು ಬಲ್ಲವರಲ್ಲ. ಎರಡಕ್ಷರ ಮಾತಲಿದವರೆಲ್ಲ ಪಂಡಿತರಂತೆ ತೆಗೆದವರಲ್ಲ. ಒಂದೊಂದರ ಒಂದು ಮಗ್ಗಿಯ ಮುಂದೆ ಬೇರೆ ಸುಲಭದಲ್ಲಿ ಚಟವಿಲ್ಲ. ಚಟ್ಟವರೆಲ್ಲ ಚಿಕ್ಕವರೆಲ್ಲ ದೊಡ್ಡವರೆಲ್ಲ ಅರಗಿದ ನೀರಲ್ಲಿ ಈಜುವುದಿಲ್ಲ, ಶಿಷ್ಯರು ಬೇಕು ಎಂದರು ಬೇರೆ ಯಾರು ಸಿಕ್ಕಿಲ್ಲ. ಇಲ್ಲ ಇಲ್ಲ ಇಲ್ಲ, ದೊಡ್ಡವರೆಲ್ಲ ಜಾಣರಲ್ಲ,
ವಂದನೆ ವಂದನೆ ನೂರು ವಂದನೆ ವಂದನೆ ಕೋಟಿ ವಂದನೆ ವಂದನೆ ಹಾಡಿಕೊಂಡು ತಾಳ ಸಿಕ್ಕಿದೆ ಹಾಡಿಕೊಂಡು ಅರ್ಥ ಸಿಕ್ಕಿದೆ ವಂದನೆ 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 ನೂರು ವಂದನೆ ವಂದನೆ
ಗೋಧಿ ವಂದನೆ ಹಾಡಿಗೊಂದು ತಾಳು ಸಿಕ್ಕಿದೆ ಹಾಡಿಗೊಂದು ಅರ್ಥ ಸಿಕ್ಕಿದೆ ಹಾಟಿಗೆ ಬರಗಾಲಿಟ್ಬಿಟ್ಟ ಮನಸ್ಸಿಗೆ ಮುತ್ತಲು ಕೊಟ್ಬಿಟ್ಟ ಹಿಂದೆ ಬಿಟ್ಬಿಟ್ಟ ನೆರಳಿಗೂ ನಾಚಿಗೆ ತಂದ್ಬಿಟ್ಟ ಕಣ್ಣರಿಗಷ್ಟೇ ತೆಗೆದು ನನಗೆ ಪ್ರೀತಿಯ ತಾಯಿದ ಕಟ್ಬಿಟ್ಟ ಆರಾಮಾಗಿರಿ ಸುಬ್ಲಕ್ಷ್ಮಿ ಈ ಬಸಲ್ಲ ನೀ ಹಿಂಗ ನೋಡಗಾರ ನನ್ನ ನೀ ಹಿಂಗ ನೋಡಗಾರ ನನ್ನ ನೀ ಹಿಂಗ ನೋಡಿದಾರ ನನ್ನ ತಿರುಗಿನ ಹ್ಯಾಂಗ ನೋಡಲೇ ನಿನ್ನ ನೋಡಬ್ಯಾಡ ನನ್ನ ನೀ ಹಿಂಗ ನೋಡಬ್ಯಾಡ ನನ್ನ ನೀ ಹಿಂಗ ನೋಡಿದಾರ ನನ್ನ ತಿರುಗಿನ ಹ್ಯಾಂಗ ನೋಡಲೇ ನಿನ್ನ ಬೊಗಸ ತುಂಬ ಕನಸಿನಲ್ಲಿ ಮೀಸುತ್ತಿರುವೆ ಬೊಗಸ ತುಂಬ ಸಿರುವೆ ಕನಸಿನಲ್ಲಿ ಮೀಸುತ್ತಿರುವೆ ನಾನೆಂತ ಸಹ ನೋಡಲಿ ಎದುರೆದುರು ಬಂದಾಗ ಹೆದರಿ ನಿಂತಾಗ ಅಲ್ಲೇ ಆರಂಭ ಪ್ರೇಮ ಯಾಕ ಇರ ತಡಿಯ ಅಲ್ಲಿಂದ ಯಾಕೋ ಯಾಕೋ ಏನ್ ಅರ್ಜೆಂಟು ಬರಿವಾಳು 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 ಎಂತೀವಿ ಸುಬ್ಬುಲಕ್ಷ್ಮಿಗೆ ಬರಿವಾಳು ಬರಿವಾಳು ಸಿಟಿವಿ ಮಾತದೊಡ್ರಿಗೆ ಬರಿವಾಳು ಬರಿವಾಳು ಸಂಸಾರಕ್ಕೆ ಎಲ್ಲ ತೋರಿಸೋ ಬಿಚ್ಚನ ತರ ಕೆಲಸ ಮಾಡೋಳು ನಾಳು ಸಾಕು ಒಂದು ಲೈಫ್ ಪೂರ್ತಿ ಅವ್ರನ್ನ ಇಷ್ಟಪಡೋಂಥ ಅಭಿಮಾನಿಗಳು ಯಾವಾಗಲೂ ಹೀರೋ ಆಗಿರ್ತಾರೆ.
ಹೆಸರು ಪ್ರೀತಿ ಕೊಟ್ಟಂತ ಜನತೆಗೆ ನೀವೇ ದೊಡ್ಡವರು ದೊಡ್ಡ ಮನೆ ದೊರೆ ದಾನ ಧರ್ಮ ಮಾಡಿದ್ದು ಪ್ರೀತಿ ಮಸ್ತ್ ಹುಡುಗಿ ಬಂದ್ಲು ನಾನು ನನ್ನ ದೋಸ್ತು ಅಂದ್ರೆ ಎಲ್ಲದಕ್ಕೂ ಮಸ್ತು ಅಂದ್ರೆ ಸುತ್ತುವಾಗಿ ಗೊತ್ತಿದ್ದೆ ಕಣ್ಣು ಹೋಳಿಯಾಗಿ ಕಣ್ಣು ಕೋಳಿಯಾಗಿ ಕಣ್ಣು ಕೋಳಿಯಾಗೆ ಕಣ್ಣು ಕೋಳಿಯಾಗೆ ಕಣ್ಣು ಆಗಟ್ಟಾಗಿ ಕಣ್ಣು ಒಳಗಾಗಿ ಕಣ್ಣು ಇವರ ಮ್ಯಾಗೆ ಎಲ್ಲ ಪಂಕಜ ನಾವು ಮೋರೆ ಪಂಕಜ ನೀರಿಗೆ ಬಾರ ನೀರಿಗೆ ಬಾರ ನೀರಿಗೆ ಬಾರ ನಾನ್ ನೋಡಕ್ ಬರ್ತೀನಿ ಹಸವ ಹೊಡ್ಕೊಂಡು ಊರಿಗೆ ಬಾರ ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು ಬದುಕಿಗೆ ಜಟ ಬಂದಿ ಇದು ಬೇಕು ಜಟ ಬಂದಿ ಇದು ಅರೆದಾಡಿಸುತ್ತ ಬಂದಿ ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು
కదా ఇదేనా ಬದುಕಲೆನಿಸಬೇಡ ಉಪ್ಪು ತಿಂದ ಮರಗೆ ಎರಡು ಬಗೆಯಬೇಡ ಕಲಿಸಬೇಡ ಈ ಕನ್ನಡದ ಅಕ್ಷರಮಾಲೆ ಅಮ್ಮ ಎಂಬುದೇ ಕಂದನ ಕರುಳಿನ ಕರೆಯೋಲೆ ಐ ಭಾರತ ಮಾತಿಗೆ ಜೈ.
ಓಕೆ ಇರಿ ರೆಡಿ ಓಕೆ
ಬಾಳ ಒಳ್ಳ ನಮ್ಮ ಹೇಳುತ್ತೈತೆ ಗಣಿತ ಹೇಳುತ್ತೈತೆ ಚಿಂತೆ ಯಾಕೆ ಮಾಡ್ತೀ ಯಾವುದೇ ಒಂದು ಸಮಸ್ಯೆ ಇರಲಿ ಅದಕ್ಕೆ ಒಂದು ಉತ್ತರ ಉಂಟು ಎಂಬ ಸತ್ಯವು ನಮ್ಮ ಗಣಿತವು ತಿಳಿಸುವುದು ನೋಡು ತಾಳ್ಮೆಯೂ ಇರಲಿ ನಿಖರತೆಯೂ ಇರಲಿ ಗೆಲುವು ನಿನ್ನದು ಸೋತು ತಲೆಯ ಬಾರದು ಗಣಿತ ಹೇಳುತ್ತೈತೆ ಗಣಿತ ಹೇಳುತ್ತೈತೆ ಚಿಂತೆ ಯಾಕೆ ಮಾಡ್ತೀ ಜೀವನವೆಂಬುದು ಪಾಠದ ಶಾಲೆ ಸ್ನೇಹವ ಕೂಡಿಡು ದ್ವೇಷವು ಎಂದು ಕಳೆದಿಡು ಖುಷಿಯ ಕ್ಷಣಗಳ ಕೊಡಿಸುತ್ತ ಸಾಗು ನೋವನ್ನು ಭಾಗಿಸು ಜೀವನ ನಗುತ್ತಾ ಸಾಗಿಸು ಸೊನ್ನೆಯೊಂದಿಗೆ ಬಂದ ನಾವು ಕಣಿಸುತ್ತ ಸಾಗುವೆವು ಅನಂತದ ಆಸೆ ಬಂದ ಕೊನೆಗೆ ಸೊನ್ನೆಯಾಗುವೆವು ಸೂತ್ರವ ಎಂದು ಮರೆಯದ ಸಾಗು ದೇವರ ಲೆಕ್ಕ ಬಿಡಿಸುತ್ತ ಬಾಗು ಏನೇ ಬರಲಿ ಧೈರ್ಯವೂ ಇರಲಿ ಬಾಲು ನಗು ನಗುತ್ತಾ ತಾಳ್ಮೆಯೂ ಇರಲಿ ನಿಖರತೆಯೂ ಇರಲಿ ಗೆಲುವು ನಿನ್ನದು ಸೋತು ತಲೆಯ ಬಾಗದು ಮೂನು ಕಲರ್ ವೈಟ್ ವೈಟ್ ಬ್ಯಾಕ್ ಗ್ರೌಂಡ್ ನೈಟ್ 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 ಕಲರ್ ಬ್ಲ್ಯಾಕ್ ಕೊಲವರಿ 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 ವೈಟ್ ಸ್ಕಿನ್ ಗರ್ಲ್ ಹಾರ್ಟ್ ಬ್ಲ್ಯಾಕ್ ಐಸ್ ಐಸ್ ನೀಟ್ ನೀಟ್ ಮೈ ಫ್ಯೂಚರ್ ಡಾರ್ಕ್ ಕೊಲವರಿ 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 ಬೇಕೆಲ್ಲ ಸ್ನ್ಯಾಕ್ಸ್ ಇತ್ತು ಸರಿ
ಇತ್ತಲ ಕಿಕ್ಕರಿ ಬೇಡ ಮಾವ ಈ ಒಂದು ಹಾಡಿಗೆ ಹೆಜ್ಜೆ ಹಾಕ್ತಾ ಇದ್ದಾರೆ. ನೋಡಿ ಮುಂದೆ ನೋಡಿ. ಓಕೆ. ಶುರುವಾತ ಪದಿಸಿ ಅನುಭವ ನೀ ಸಿಗದಿದ್ರ ನೀ ನಂಗ ನನ್ನಿ ಜನ್ಮಕ್ಕ ಬರಲಾರ್ದ ನೀ ನಿಂಗ ಬಾಲು ಬರದ ನಾಯಕ ಮಾಡ್ಯ ಯಾಕಿಂಗ ತಟಗೂ ತಡಕಬೇಕು ಆಮ್ಯಾವ್ ತಡಕಬೇಕು ಮೊದಲು ಕೆಲಸ ಬೇಕು ಆಮ್ಯಾವ ಮನಸ್ಸ ಬೇಕು ಹಿತ್ತಲ ಕತ್ತರಿ ಬೇಡ ಮಾವ ಬಲೆ ನಾಚಿಕೆ ಆಗತೈತಿ ಮುಟ್ಟಿಗೆ ಎಲ್ಲ ಬೇಡ ಮಾವ ಇದು ಗಾಬರಿ ಆಗತೈತಿ ಹಿತ್ತಲ ಕತ್ತರಿ ಬೇಡ ಮಾವ ಸ್ವಾಮಿ ವಿವೇಕಾನಂದ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ. I am studying in UKG. I am Monike Obava. Om Durge. My name is Pawan Kumar. I am studying PKG. I am farmer. My
I am Kitturu Rani Chennamma. Kitturu Rani Chennamma. My name is Dikshit. I am studying in UKG. I am Shorjan. My name is Navya. I am studying in UKG. I am Savitri Bai Phule. ಈ ದೇಶದ ಮೊಟ್ಟ ಮೊದಲ ಶಿಕ್ಷಕಿ, ಮಹಿಳಾ ಶಿಕ್ಷಕಿ. My name is Kumar. I am studying in LKG. I am teacher. My name is Neha. I am studying in LKG. ನಾನು ಹೂವ ಅಡಗಿತ್ತಿ. ಹೂವ ಬೇಕೆ ನಮ್ಮ ಹೂವ. ಹೂವ ಬೇಕೆ ನಮ್ಮ ಹೂವ. My name is Ganyashri. I am studying in LKG. I am grandmother, Aji. ತರಗತಿಯಲ್ಲಿ ಓದುತ್ತಿದ್ದೇನೆ. ಶಿಕ್ಷಣದ ಬಗ್ಗೆ ಕೆಲವು ಮಾತುಗಳನ್ನು ಹಾಡುತ್ತೇನೆ. ಶಿಕ್ಷಣದ ಮಹತ್ವ. ನಮ್ಮ ಜೀವನಕ್ಕೆ ಶಿಕ್ಷಣ ಬಹಳ ಮುಖ್ಯ. ಶಿಕ್ಷಣವಿಲ್ಲದೆ ನಾವು ನಮ್ಮ ಯಶಸ್ಸನ್ನು ಸಾಧಿಸಲು ಸಾಧ್ಯವಿಲ್ಲ. ಶಿಕ್ಷಣ ಪಡೆಯಲು ಶಾಲೆ, ಕಾಲೇಜು ಮತ್ತು ಗುರುಕುಲ ಶಿಕ್ಷಣ ನೀಡುವ ಮಾಧ್ಯಮಗಳಾಗಿದೆ. ನಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಶಿಕ್ಷಣವು ಒಂದು ಪ್ರಮುಖ ಸಾಧನವಾಗಿದೆ. ಶಿಕ್ಷಣದಿಂದ ನಾವು ನಮ್ಮ ಜೀವನದಲ್ಲಿ ಸಾಧನೆ ಮಾಡಲು ಸಹಕಾರಿ. ಈ ಶಿಕ್ಷಣದಿಂದ ವೈದ್ಯರಾಗಬಹುದು, ಶಿಕ್ಷಕರಾಗಬಹುದು, ವಕೀಲರಾಗಬಹುದು. ಶಿಕ್ಷಣದಿಂದ ಇತರೆ ವಿವಿಧ ವೃತ್ತಿಯನ್ನು ಪಡೆಯಲು ಶಿಕ್ಷಣ ಏಕೈಕ ಸಾಧನವಾಗಿದೆ. ವಂದನೆಗಳು. Good morning to everyone. My name is Kavyashree. I am studying in second standard. My school name is GKHPS Sarvapalya Mulbagar. I speak about my mother. My mother name is Sureka. She is very beautiful. She is a housewife. She get up early in the morning. She take care of everyone in my family. She cooks tasty food for our family. She help to do my homework. She teachers take good habit. She always cheerful. I love my mother very much. Thank you, one and all. ಆ ಮಕ್ಕಳಿಗೆ ಧನ್ಯವಾದಗಳು. ಈಗ ಮತ್ತೊಂದು ಅರ್ಥಗರ್ಭಿತವಾದ ಹಾಡು ಬರ್ತಾ ಇದೆ. ಲಲಿತಾ ಮತ್ತು ಸುಪ್ರಿಯಾ. ಕಂಡ ದೇವಾಲಯ ಬೆಂತಟ್ಟಿ ಮುನ್ನಡೆಸೋ ವಿದ್ಯಾಲಯ. ನಾನಾಡೋ ಉಸಿರಲ್ಲಿಯೂ ಮುದ
ಅವರು ಗೈರು ಹಾಜರಾಗಲ್ಲ, ಓದಿನಲ್ಲಿ ಮುಂದೆ ಇದ್ದಾರೆ. ಕೊಟ್ಟಿರುವ ಹೋಮ್ವರ್ಕನ್ನು ಅಚ್ಚುಕಟ್ಟಾಗಿ ನಿರ್ವಹಿಸ್ಕೊಂಡು ಬರ್ತಾರೆ. ಅಂಥ ಮಕ್ಕಳನ್ನು ನಾವು ಪ್ರಿ KGಯಿಂದ 7ನೇ ತರಗತಿ ತನಕ ಗುರುತಿಸಿದ್ದೀವಿ. ಆ ಮಕ್ಕಳಿಗೆ ಈಗ ಬಹುಮಾನವನ್ನು ವಿತರಿಸೋ ಸಮಯ. ನಮ್ಮ ಹಳೆ ವಿದ್ಯಾರ್ಥಿಗಳು ಸ್ವಲ್ಪ ಬಿಡುವಿದ್ರೆ ವೇದಿಕೆ ಮೇಲೆ ಬಂದರೆ ಚೆನ್ನಾಗಿರುತ್ತೆ. ನಮಗೂ ತೊಂದರೆ ಇಲ್ಲ. ಆದರೆ ಸರ್ಕಾರಿ ಶಾಲೆಯಲ್ಲಿ ಯಾವ ರೀತಿ ವಿದ್ಯಾಭ್ಯಾಸ ನಡೆಯುತ್ತೆ, ಕಾರ್ಯಕ್ರಮಗಳು ಯಾವ ರೀತಿ ಇದೆ, ಅದಕ್ಕೆ ತಕ್ಕಂತೆ ಉಪಾಧ್ಯಾಯರು ಯಾವ ರೀತಿ ಮಕ್ಕಳಿಗೆ ಪ್ರೋತ್ಸಾಹ ನೀಡಿದ್ದಾರೆ ಅನ್ನೋದು ಈ ಒಂದು ಶಾಲಾ ವಾರ್ಷಿಕೋತ್ಸವ ಮುಖಾಂತರ ಗೊತ್ತುಪಡಿಸಿದ್ದಾರೆ. ನಿಮಗೂ ಕೂಡ ಗೊತ್ತಾಗಿದೆ. ಅದರಿಂದ ಸರ್ಕಾರಿ ಶಾಲೆಯಲ್ಲಿ ಓದ ಮಕ್ಕಳೇ ಇಲ್ಲಲ್ಲ, ಹಿರಿಯರು ನೋಡಿ, ಇಲ್ಲಿ ಸೀನಣ್ಣವ್ರು ಕೂತಿದ್ದಾರೆ. PLD ಬ್ಯಾಂಕ್ ಇದೆ, ಸರ್ಕಾರಿ ಶಾಲೆ. ಆದರೆ ಭಜನೆ ಮಂದಿರ ಸ್ಕೂಲು, ನಮ್ಮ ಪಾಳ್ಯದ ಭಜನೆ ಮಂದಿರ ಸ್ಕೂಲು, ಅವರು PLD ಬ್ಯಾಂಕ್ ನಿರ್ದೇಶಕರಾಗಿ ನಿವೃತ್ತಿಯಾಗಿದ್ದಾರೆ. ಇನ್ನೂ ಕೂಡ ಈ ಶಾಲೆಯಲ್ಲಿ ಒಬ್ಬರು DSP ಆಗಿದ್ದಾರೆ, ವಕೀಲರಾಗಿದ್ದಾರೆ, ತಹಸೀಲ್ದಾರ್ ಆಗಿದ್ದಾರೆ. ಆದರೆ ನಮ್ಮ ಶಾಲೆಗಿಂತ ಹೆಚ್ಚಿನ ಶಾಲೆ ಯಾವುದೂ ಇಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಅದಕ್ಕೆ ನಾವೆಲ್ಲ ಕೂಡ ಯೋಚನೆ ಮಾಡಬೇಕು. ಏನು ಒಂದು ನಮ್ಮಲ್ಲಿ ವಿಭಿನ್ನವಾದ ಚಿಕ್ಕ ಯೋಚನೆ ಒಂದಿದೆ. ಪಳ್ಳಿಗಿರಿ ಪ್ಯಾಲೇಸ್ ಚಿಂತಮಾನಿ ಸ್ಕೂಲ್ ಅಂತ. ಆ ಚಿಂತಮಾನಿ ಸ್ಕೂಲ್ನಲ್ಲಿ ಓದಿರೋರು ಎಲ್ಲೋ ತಹಸೀಲ್ದಾರು, DYSP, ಸರ್ಕಲ್ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ ಅಂದ್ರೆ ಚಿಂತಮಾನಿ ಸ್ಕೂಲ್ ಅಲ್ಲ, ಒಂದು ಅಭಿಪ್ರಾಯ ಸ್ಕೂಲ್. ಇದು ಒಂದು ನ್ಯಾಯ ಧರ್ಮ ಇರುವಂತ ಒಂದು ಪಳ್ಳಿಗಿರಿ ಪಾಳ್ಯ ಆರೋಪಾಳ್ಯ ಶಾಲೆ. ಅದರಿಂದ ನೋಡಿ, ಸರ್ಕಾರದಿಂದ ಕೂಡ ನಮಗೆ ಹಲವಾರು ರೀತಿಯಲ್ಲಿ ಅನುಕೂಲ ಇದೆ. ಏನು ಓದೋದಕ್ಕೆ ಬುಕ್ಸ್ ಕೊಡ್ತಾರೆ, ಬಟ್ಟೆ ಕೊಡ್ತಾರೆ, ಶೂ ಕೊಡ್ತಾರೆ. ಅದೇ ರೀತಿಯಾಗಿ ನಾವು LKG UKG ಸುಮಾರು ಒಂದು 10 ವರ್ಷಗಳಿಂದ ನಮ್ಮ ಒಂದು ಹಿರಿಯರ ಒಂದು ಆಶೀರ್ವಾದದಿಂದ, ಹಳೆ ವಿದ್ಯಾರ್ಥಿಗಳ ಒಂದು ಸಹಾಯದಿಂದ 10 ವರ್ಷದಿಂದ LKG UKG PKG ನಡೆಸ್ಕೊಂಡು ಬಂದಿದ್ದೀವಿ. ಈಗ ಏನೋ ನಮ್ಮೆಲ್ಲದರ ಅದೃಷ್ಟ ಏನು ಅಂದ್ರೆ ಸರ್ಕಾರಕ್ಕೆ ಅದು ಸೇರ್ಪಡೆ ಮಾಡ್ಕೊಂಡಿದ್ದಾರೆ. ಸರ್ಕಾರದಿಂದ ಇನ್ನು ಮುಂದೆ ಆ ಮಕ್ಕಳಿಗೆ 10 ವರ್ಷದಿಂದ ಏನೇ ಕೊಳ್ಳಿ, ಟೀಚರ್ಸ್ ಆಗಲಿ, ಆಯಾ ಆಗಲಿ, ಪ್ರತಿಯೊಂದು ಕೂಡ ನಮ್ಮೆಲ್ಲರೂ ಸೇರ್ಕೊಂಡು ನಮ್ಮ ಪಾಳ್ಯದಲ್ಲಿರುವಂಥ ಹಳೆ ವಿದ್ಯಾರ್ಥಿಗಳು, ಹಿರಿಯರು ಎಲ್ಲ ಸೇರ್ಕೊಂಡು ನಡೆಸ್ಕೊಂಡು ಬರ್ತಾ ಇದ್ರು. ಒಬ್ಬರು ಅಂತೇನಿಲ್ಲ, ಎಲ್ಲ ಕೂಡ ಸೇರ್ಕೊಂಡು ಒಂದು ಸಣ್ಣ ಸಹಾಯದಿಂದ ದೊಡ್ಡ ಸಹಾಯ ಮಟ್ಟವರೆಗೂ ಕೂಡ ಎಲ್ಲ ಗುಂಪು ಸೇರ್ಕೊಂಡು ಮಾಡ್ಕೋಬಹುದು. ಆ ಒಂದು ಫಲ ಇವತ್ತು ಸರ್ಕಾರಕ್ಕೆ ಸೇರ್ಪಡೆ ಆಗಿದೆ. ಈ ವರ್ಷದಿಂದ ಸರ್ಕಾರ ಕೊಡುತ್ತೆ. ಏನು, ಆ ಮಕ್ಕಳಿಗೆ ಬಟ್ಟೆ, ಶೂ, ಬೆಲ್ಟು, ಸ್ಯಾಕ್ಸು ಎಲ್ಲ ಕೂಡ ಸರ್ಕಾರ ಕೊಡುತ್ತೆ. ಅದಕ್ಕೆ ಮುದಾಕ್ಷಿಣ ನಿಮ್ಮ ಮುಂದೆ ಇದೆ. ಮಕ್ಕಳು ಯಾವ ರೀತಿಯಲ್ಲಿ ಆಂಗ್ಲ ಭಾಷೆಯಲ್ಲಿ ಭಾಷಣ ಮಾಡಿದ್ರು, ಯಾವ ರೀತಿಯಲ್ಲಿ ಮಾತಾಡೋದು ಮುಂದೆ ಇದೆ. ಇದನ್ನು ಒಂದು ಕಡಿಮೆ ರೀತಿಯಲ್ಲಿ ನೋಡ್ಬೇಕು. ನಮ್ಮ ಶಾಲೆಯನ್ನು ಈ ಪ್ರೈವೇಟ್ ಶಾಲೆಯಲ್ಲಿ ₹1,00,000 ಕಟ್ತೀವಿ. ₹1,00,000 ಕೊಟ್ಟಿದ್ರೆ ಬೆಳಗ್ಗೆ ಹೊತ್ತು ನಾವು 5 ಗಂಟೆಗೆ ಟಿಫನ್ ಮಾಡಬೇಕು. ಬ್ಯಾಗ್ ಹಾಕೊಂಡು ನಾವು ಮಕ ತೊಳ್ತೀರಾ, ವ್ಯಾನಕ್ಕೆ ಹಾಕೋಬೇಕು. ಆ ಒಂದು ಕೆಲಸದಲ್ಲಿ ಒಂದೇ ಒಂದು ಕೆಲಸ ಮಾಡಿ ನಿಮ್ಮ ಮಕ್ಕಳಿಗೂ ಚೆನ್ನಾಗಿ ಓದ್ತಾರೆ. ಏನು, 5 ಗಂಟೆಗೆ ಎದ್ದು ಟಿಫನ್ ಮಾಡೋಷ್ಟಿಲ್ಲ, ಊಟ ಕೊಡುವಷ್ಟಿಲ್ಲ. ಒಂದು ಗಮನ ಕೊಡಿ. ನಮ್ಮ ಮಗು ಸರ್ಕಾರಿ ಶಾಲೆಗೆ ಹೋಗುತ್ತೆ. ಆ ಮಗು ಸ್ಕೂಲಿಂದ ಬಂದ ತಕ್ಷಣ ಟ್ಯೂಷನ್ನು ಅಥವಾ ಹೋಮ್ವರ್ಕ್ ಏನು ಕೊಟ್ಟಿದ್ದಾರೆ ಅಥವಾ ಯೂನಿಫಾರ್ಮ್ ಇರುತ್ತೆ, ಅದನ್ನು ತೆಗೆದುಬಿಟ್ಟು ಬೇರೆ ಯೂನಿಫಾರ್ಮ್ ಹಾಕೊಳ್ಳಿ. ಇದೊಂದು ಡಿಸಿಪ್ಲಿನ್ ನೀವು ಮನೆಯಲ್ಲಿ ಕಲಿಸಿದ್ರೆ ಆ ಒಂದು ಪ್ರೈವೇಟ್ ಶಾಲೆಗಿಂತ ನಮ್ಮ ಸರ್ಕಾರಿ ಶಾಲೆ ಮಕ್ಕಳು ಉನ್ನತ ಮಟ್ಟದಲ್ಲಿದ್ದಾರೆ ಅಂತ ಗೊತ್ತಾಗುತ್ತೆ. ನಿಮ್ಮ ಮುಂದೆನೂ ಪ್ರದರ್ಶನ ಆಗಿದೆ, ಹೆಚ್ಚಿಗೆ ಹೇಳಬೇಕಾಗತ್ತೇನಿಲ್ಲ. ಅದಕ್ಕೆ ತಕ್ಕಂತೆ ನಮ್ಮ ಪಾಳ್ಯದ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಒಳ್ಳೆ ಸಹಾಯ ಅನುಕೂಲ ಮಾಡಿದ್ದಾರೆ. ಈ ವರ್ಷದಿಂದ ಒಂದು ಸಂಘ ಮಾಡಿಕೊಂಡು ಮುಂದಿನ ದಿನಗಳಿಂದ ಹೆಚ್ಚಿಗೆ ಇನ್ನೂ ಅಭಿಪ್ರಾಯ ತಿಳಿಸ್ತೀವಿ. 2-3 ಜನ ತಿಳಿಸಿದ್ದಾರೆ. ಒಂದು ನಿಮಿಷ ಗಲಾಟೆ ಕೇಳಿಸ್ತಾ ಇದೆ. 1 ನಿಮಿಷ. ಈ ಶಾಲೆಯಲ್ಲಿ ಸ್ಮಾರ್ಟ್ ಕ್ಲಾಸ್ ಅಂತ ಏನು ನೆಟ್ ಮುಖಾಂತರ ಮಾಡೋದಕ್ಕೆ ನಮ್ಮ ಹಳೆ ವಿದ್ಯಾರ್ಥಿಗಳು ಒಪ್ಕೊಂಡಿದ್ದಾರೆ. ಬಾಬು ಟೀಮ್ ಯಾರು ಒಪ್ಕೊಂಡಿದ್ದಾರೆ. ಇನ್ನೂ ಉನ್ನತ ಮಟ್ಟಕ್ಕೆ ಹೋಗುತ್ತೆ. ಇದರಿಂದ ಎಲ್ಲ ಕೂಡ ನಿಮ್ಮ ಮನೆ ಪಕ್ಕದಲ್ಲಿ ನೀವು ಕೂಡ ಯೋಚನೆ ಮಾಡಿ ಈ ಸರ್ಕಾರಿ ಶಾಲೆ ಕಳಿಸಿ, ಉಳಿಸಿ, ಬೆಳೆಸಿ. ಏನು, ನಾವೆಷ್ಟು ಸಂಪಾದನೆ ಮಾಡಿ ಜಮೀನು ಮಾಡಿದ್ರು ನಮ್ಮ ಜೊತೆ ಬರಲ್ಲ. ಎಷ್ಟು ದೊಡ್ಡದಾಗಿ ಮನೆ ಕಟ್ಟಿದ್ರು ಕೂಡ ನಮ್ಮ ಜೊತೆ ಬರೋದಿಲ್ಲ. ಏನು, ನಾವು ಇವತ್ತು
ಶಾಲೆಯಲ್ಲಿ ಉನ್ನತವಾದ ಗುಣಮಟ್ಟವನ್ನು ಕಲಿತು 4 ಜನಕ್ಕೆ ಏನು ದಾನ ಧರ್ಮ ಮಾಡ್ತೀವೋ ಅದೇ ನಮ್ಮ ಜೊತೆಗೆ ಬರೋದು ಅಂತ ನನ್ನ ಒಂದು ಉದ್ದೇಶ. ಯಾಕಂದ್ರೆ ನಾವು ಇದೇ ಶಾಲೆಯಲ್ಲಿ ಓದಿದ್ದು. ಸುಮಾರು ನಾನು 28 ವರ್ಷದಿಂದ ಇಲ್ಲೇ SDMC ಅಧ್ಯಕ್ಷನಾಗಿದ್ದೀನಿ. ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇದೇ ಶಾಲೆಯಲ್ಲಿ ಓದೋನು, ಇದೇ ಶಾಲೆಯಲ್ಲಿ ಓದಿ ನಗರಸಭೆ ಸದಸ್ಯನೂ ಆಗಿದ್ದೀನಿ. ನಾನು ನಗರಸಭೆ ಸದಸ್ಯನಂತ ಇವತ್ತು ಹೇಳ್ಕೊಂಡಿಲ್ಲ, ಆದರೆ ಮಕ್ಕಳ ವಿದ್ಯಾಭ್ಯಾಸ ಮುಖ್ಯ. ಅದರಿಂದ ಕೂಡ ಎಲ್ಲರೂ ಕೂಡ ಒತ್ತು ಕೊಡಬೇಕು. ನಿಮ್ಮ ಜೊತೆಗೆ ನಾವು ಇರ್ತೀವಿ, ನಮ್ಮ ಜೊತೆಗೆ ನೀವು ಇರಬೇಕು. ನಮಗೆ ಒಳ್ಳೆ ಪಾಠ ಪ್ರವಚನ ಟೀಚರ್ಸ್ ಇದ್ದಾರೆ, ಮುಖ್ಯ ಶಿಕ್ಷಕರು ಒಳ್ಳೆಯವರು ಬಂದಿದ್ದಾರೆ. ಅದರಿಂದ ನೀವೆಲ್ಲ ಕೂಡ ಸಹಕಾರ ಕೊಡಬೇಕು. ಯಾಕಂದ್ರೆ ಒಬ್ಬರು ಕೂಡ ಸ್ಕೂಲ್ ಹತ್ರ ಬಂದು ನಮ್ಮ ಮಗು ಚೆನ್ನಾಗಿ ಓದಿದೆ ಇಲ್ಲ ಅಂತ ಕೇಳಬೇಕು. ಇದೊಂದು ಮಾತ್ರ ನನಗೆ ಕೊರತೆ ಇದೆ. ಮತ್ತೆಲ್ಲ ಕೂಡ ಪೇರೆಂಟ್ಸು ಸ್ಪಂದಿಸಿದ್ದಾರೆ. ಇದೊಂದು ಮಾತ್ರ ನೀವು ಕಲಿಬೇಕು. ನಮ್ಮ ಮಗು ಓದಿಲ್ಲ ಅಂತ ರೋಡಲ್ಲಿ ಹೇಳ್ಬಾರ್ದು, ಆ ಸ್ಕೂಲ್ ಕೆಲಸ ಚೆನ್ನಾಗಿ ಓದಲ್ಲ ಅಂತ ಹೇಳ್ಬಾರ್ದು. ನೀವು ಬನ್ನಿ, ನಮ್ಮ ಮಗು ಯಾಕೆ ಓದಿಲ್ಲ, ಯಾಕೆ ಕಲ್ತಿಲ್ಲ ಅಂತ ಕೇಳಿ. ನಿಮಗೂ ಆಗ್ತಿದೆ, ನಮಗೂ ಆಗ್ತಿದೆ, ಅವ್ರಿಗೂ ಜವಾಬ್ದಾರಿ ಇದೆ. ಒಳ್ಳೆ ಟೀಚರ್ಸ್ ಇದ್ದಾರೆ. ಇನ್ನು ಮುಂದೆ ಯಾವುದೇ ರೀತಿಯ ತೊಂದರೆಗಳು ನಡೆಯುವುದಿಲ್ಲ. ದಯವಿಟ್ಟು ಎಲ್ಲರೂ ಕೂಡ ಸರ್ಕಾರಿ ಶಾಲೆಯನ್ನು ಉಳಿಸಿ ನಿಮ್ಮ ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ ಮಾಡಿ ಅಂತ ಈ ಸಂದರ್ಭದಲ್ಲಿ 2 ಮಾತು ಮಕ್ಕಳ ಅವಕಾಶ ಕೊಟ್ಟ ಎಲ್ರಿಗೂ ಕೂಡ ವಂದಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅಂದ್ರೆ ಯಾವುದೇ ಸೌಲಭ್ಯಗಳು ಇರೋದಿಲ್ಲ. ನಮ್ಮ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳು ಇದಾವೆ. ನಾವು ಓದುವಾಗ ಇದು ಯಾವ ಸೌಲಭ್ಯನೂ ಇರಲಿಲ್ಲ. ಈಗ ನಮ್ಮ ಸರ್ಕಾರಿ ಶಾಲೆ ಮಕ್ಕಳು ಸೌಲಭ್ಯಗಳಿಂದ ವಂಚಿತರಾಗಬಾರ್ದು ಅಂತಂದ್ಬಿಟ್ಟು ಆ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನ ಈಗ ನೀಡ್ತಾ ಇದೆ. ಉತ್ತಮ ಆಹಾರ, ಹಾಲು, ಮೊಟ್ಟೆ, ಉಚಿತ ಪಠ್ಯಪುಸ್ತಕ, ಯೂನಿಫಾರ್ಮ್, ನೋಡಿ ಒಂದಾದ್ಮೇಲೆ ಒಂದು. ನಿಮ್ಗೆ ಗೊತ್ತಿದೆ, ನಾವು ಹೇಳಷ್ಟೇ ಇಲ್ಲ. ಅದಕ್ಕೋಸ್ಕರ ಎಲ್ಲಾ ಮಕ್ಕಳನ್ನ ದಯವಿಟ್ಟು ಪೋಷಕರೆಲ್ಲ ಕೂಡ ನಮ್ಮ ಸರ್ಕಾರಿ ಶಾಲೆಗೆ ಸೇರಿಸ್ಬೇಕು. ಇನ್ನೊಂದು ಮಾತು, ನಮ್ಮ ಶಾಲೆ ಚಿಂತಮಾನ್ ಶಾಲೆ ಅಲ್ಲ, ಅರೋಪಾಳ್ಯ ಶಾಲೆ. ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಎಲ್ಲ ವಿದ್ಯಾರ್ಥಿಗಳಿಗೆ ಪುಷ್ಪಗುಚ್ಛವನ್ನ ನೀಡಲಾಗುತ್ತಿದೆ. ನೋಡಿ, ಇಲ್ಲಿ ಈ ಊಟವನ್ನ ಸೇವಿಸಬೇಕಾದ್ರೆ ಮುಖ್ಯವಾಗಿ ಪ್ಲೇಟ್ ವ್ಯವಸ್ಥೆ ಬೇಕು. ಪ್ಲೇಟ್ ವ್ಯವಸ್ಥೆಯನ್ನ ಮಾಡಿಕೊಟ್ಟಂತಹ ಸಾವಿತ್ರಿ ಇದಾರಮ್ಮ, ಅವ್ರಿಗೂ ಕೂಡ ನಾನು ನಮ್ಮ ಶಿಕ್ಷಕರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಫೋಟೋಗ್ರಾಫರ್ ಸುರೇಶ್, ವಿಡಿಯೋಗ್ರಾಫರ್ ನಾಗರಾಜ್, ಇವರು ಕೂಡ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿಗಳೇ. ಅವ್ರಿಗೂ ಕೂಡ ನಮ್ಮ ತಂಡ, ಇವ್ರಿಗೂ ಕೂಡ ನಮ್ಮ ಶಿಕ್ಷಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಇನ್ನ ಇಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಆಗ್ಬೋದು, ಕಾರ್ಯಕ್ರಮಕ್ಕೆ ವಸ್ತು ರೂಪದಲ್ಲಿ ಆಗ್ಬೋದು, ಹಣದ ರೂಪದಲ್ಲಿ ಆಗ್ಬೋದು. ಮಂಜುನಾಥ್ ಮತ್ತು ಕುಮಾರ್ ಇವರಿಗೆ ನಮ್ಮ ಎಲ್ಲ ಶಿಕ್ಷಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಹೇಳ್ತಾ ಇದ್ದೇನೆ. ಈ ಕಡೆ ನೋಡಿ. ಓಕೆ, ಇನ್ನೂ ಒಂದು ವಿಷಯ ಹೇಳೋದಿದೆ. ಗ್ರೂಪ್ ನಲ್ಲಿ ಅವ್ರು ತೆಗಿಬೇಕು, ಮತ್ತೆ ಹಳೆ ವಿದ್ಯಾರ್ಥಿಗಳು ಸೇರ್ಕೊಂಡು ಇನ್ನೊಂದು ಫೋಟೋ ನಡೀರಿ. ಏನ್ ಸಂತೋಷ, ಪ್ಲೇಟ್ ಟಕ್ಟಾಗಿ ಟೈಮ್ ಆಯ್ತು, ಡ್ಯಾನ್ಸ್ ಮಾಡೋದು ಯಾವಾಗ ನಡೀರಿ. ಓಕೆ ಓಕೆ.
ಮುಂದಿನ ತರಗತಿ ಫಸ್ಟ್ ಸ್ಟ್ಯಾಂಡರ್ಡ್ 1ನೇ ತರಗತಿ 3 ಮಕ್ಕಳ ಸಾಗರಿಗಾದ್ರೆ ಇನ್ನೂ ಪ್ರಗತಿ ಏನಾದ್ರು ತಗೊಳ್ಳಿ ಬಂದು ಬಸ್ ಸಾಕು. 2ನೇ ತರಗತಿಯಲ್ಲಿ 3 ಮಕ್ಕಳು. ಪ್ರಥಮ ಬಹುಮಾನ ಕಾವ್ಯಶ್ರೀ ಎಚ್, ಓಕೆ ದ್ವಿತೀಯ ಬಹುಮಾನ ಲಕ್ಷ್ಮೀ ಪ್ರಿಯಾ. ಓಕೆ 3ನೇ ತರಗತಿಯಲ್ಲಿ 3 ಮಕ್ಕಳು. ಚೈತ್ರ ಸಾರಿ 3ನೇ ತರಗತಿಯಲ್ಲಿ ನಾನು ಏಕಂದ್ರಿಗೆ ಹಚ್ಚಿದ್ದೀವಿ. ನಮ್ಮ ಮಕ್ಕಳು ಎಲ್ಲ ಮಕ್ಕಳು ಓದ್ತಾರೆ, ಯಾರೇನು ಕಡಿಮೆ ಇಲ್ಲ. ಕಮಲ್ ದಿ ಸ್ಟೇಜ್. ಹೇಮಂತ್ ಎಸ್. ದ್ವಿತೀಯ ಬಹುಮಾನ ವೆರಿ ಗುಡ್. ತೃತೀಯ ಬಹುಮಾನ ಯೋಗೇಶ್. ರಕ್ಷಿತಾ. ದ್ವಿತೀಯ ಬಹುಮಾನ ತನುಶ್ರೀ. ಅಖಿಲಾ. ವೆರಿ ಗುಡ್. ಎಲ್ಲ ಮಕ್ಕಳಿಗೂ ದಿನ 7ನೇ ತರಗತಿ. ಪ್ರಥಮ ಬಹುಮಾನ ಗುರುತಿಸಿದ್ದೀರಿ. ದ್ವಿತೀಯ ಬಹುಮಾನ ಉಷಾನ. ಓಕೆ ದ್ವಿತೀಯ ಬಹುಮಾನ ಮಕ್ಕಳ ಒಂದು ಬಂಗಾರದ ಹಸ್ತಗಳಿಂದ, ಅಮೃತ ಹಸ್ತಗಳಿಂದ ನಮ್ಮ ಮಕ್ಕಳಿಗೆ ಬಹುಮಾನಗಳನ್ನು ಕೊಟ್ಟು ಅವರನ್ನು ಆಶೀರ್ವದಿಸಿದರೆ ನಮ್ಮ ಎಲ್ಲ ಶಿಕ್ಷಕರ ಪರವಾಗಿ ನಾನು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಈಗ ಕಾರ್ಯಕ್ರಮದ ಕೊನೆ ಹಂತ ವಂದನಾರ್ಪಣಾ ಹಂತ. ಇದನ್ನ ನಮ್ಮ ಮುನಿರತ್ನ ಮೇಡಮ್ ಅವರು ಈ ಒಂದು ಶಾಲೆಯ ಹಳೆಯ ವಿದ್ಯಾರ್ಥಿಗಳು, ಆಮೇಲೆ SDMC ಅಧ್ಯಕ್ಷರು, ಸದಸ್ಯರು, ಶಿಕ್ಷಕರು, ಎಲ್ಲ ವಿದ್ಯಾರ್ಥಿಗಳು, ಶಾಲಾ ಸಿಬ್ಬಂದಿಯವರು, ಪೂರ್ವ ಪ್ರಾಥಮಿಕ ಶಾಲಾ ಶಿಕ್ಷಕರು ಎಲ್ಲರೂ ಒಟ್ಟಾಗಿ ಸೇರಿ ಈ ಒಂದು ಕಾರ್ಯಕ್ರಮವನ್ನು ತುಂಬಾ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದೀರಿ. ನಮ್ಮ ಶಾಲೆಯ ಪರವಾಗಿ ಮತ್ತು SDMC ಅವರ ಪರವಾಗಿ ವಂದನೆಗಳನ್ನು ಅರ್ಪಿಸುತ್ತೇನೆ. ಮಕ್ಕಳಿಗೆ ಒಂದು ಕಿವಿ ಮಾತು. ಇಷ್ಟು ದಿವಸ ಡ್ಯಾನ್ಸ್, ನಾಟಕ ಎಲ್ಲದರಲ್ಲೂ ಮಕ್ಕಳು ಪ್ರಾಕ್ಟೀಸ್ ಮಾಡಿದ್ದೀರಾ, ಚೆನ್ನಾಗಿ ನಡೀತು ಪ್ರಾಕ್ಟೀಸ್ ಎಲ್ಲ. ಇಂದಿಗೆ ಈ ಒಂದು ಕಾರ್ಯಕ್ರಮ ಮುಗಿದಿದೆ. ನೀವೆಲ್ಲರೂ ಕೂಡ ಈ ವೇದಿಕೆ ಮೇಲೆ ಪ್ರದರ್ಶನ ನೆನಪಿರ್ಲಿ ಮಕ್ಕಳೇ ಎಲ್ಲರಿಗೂ. ಈ ಒಂದು ಕಾರ್ಯಕ್ರಮ ತುಂಬಾ ಅಚ್ಚುಕಟ್ಟಾಗಿ ಮೂಡಿ ಬಂತು. ಬೆಳಗ್ಗೆ 11 ಗಂಟೆಯಿಂದ 5:30 ತನಕ ಎಲ್ಲರೂ ಸಾವಧಾನ ಚಿತ್ತರಾಗಿ ಕುಳಿತುಕೊಂಡಿದ್ರಿ. 4:30 ಪೋಷಕರು ಕೂಡ, ಮಕ್ಕಳು ಎಲ್ಲ ನಮ್ಮ ಹಳೆ ವಿದ್ಯಾರ್ಥಿಗಳಿಗಂತೂ ಒಂದು ಸಂಭ್ರಮವೋ ಸಂಭ್ರಮ. ಯಾವ್ದೋ ಮದುವೆಲಿದ್ದೀವಿ ಅನ್ಕೊಂಡ್ಬಿಟ್ಟಿರ್ತಾರೆ ಅವರು. ಮದುವೆನ ನೋಡಿ 2 ದಿವಸ ನಡೆಯುತ್ತಲ್ವಾ, ಫಸ್ಟ್ ಡೇ ಸೆಕೆಂಡ್ ಡೇ ನೈಟ್ ಎಲ್ಲ ಇದು ಅರೇಂಜ್ಮೆಂಟ್ ತುಂಬಾ ಅವರು ಮಾಡಿದ್ದಾರೆ. ಅವರಿಗೆ ನಾನು ಮತ್ತೊಮ್ಮೆ ನಮ್ಮ ಎಲ್ಲ ಶಿಕ್ಷಕರ ಪರವಾಗಿ ವಂದನೆಗಳನ್ನ, ಧನ್ಯವಾದಗಳನ್ನ, ಅಭಿನಂದನೆಗಳನ್ನ ನಾನು ಸಲ್ಲಿಸ್ತಾ ನನ್ನ ಈ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಾಳೆಯಿಂದ ಏನಿದೆ ನಿಮಗೆ ಸ್ಕೂಲ್ ಆದ ತಕ್ಷಣ ಪರೀಕ್ಷೆ ಇದೆ. ದಯವಿಟ್ಟು ಇದೆಲ್ಲ ಇಲ್ಲಿಗೆ ಸಮಾಪ್ತ ಮುಗೀತು. ನಾಳೆಯಿಂದ ಇವತ್ತಿಂದಲೇ ಕೂಡ ಸ್ವಲ್ಪ ಆಯಾಸ ಆಗಿದೆ.
ಮತದಲ್ಲಿ ಮೇಲ್ಯಾವುದೋ ಹುಟ್ಟಿ ಸಾಯುವ ಹಾರು ಮನುಸ ಮನುಸ ಮಧ್ಯೆ ಕುಲದಲ್ಲಿ ಕೀಳ್ಯಾವುದೋ ಹುಚ್ಚಪ್ಪ ಮುಖದಲ್ಲಿ ಮೇಲ್ಯಾವುದೋ ಹುಟ್ಟಿ ಸಾಯುವ ಹಾಡು ಮನುಸ ಮನುಷ್ಯನ ಮಧ್ಯೆ ಕೀಳ್ಯಾವುದು ಮೇಲ್ಯಾವುದೋ ಕುಲದಲ್ಲಿ ಕೀಳದಲ್ಲಿ ಮೇಲ್ಯಾವುದೋ ಹುಟ್ಟಿ ಸಾಯುವ ಹಾಡು ಮನುಸ ಮನುಷ್ಯನ ಮಧ್ಯೆ ಕೀಳ್ಯಾವುದು ಮೇಲ್ಯಾವುದೋ ತಿಲಕ ಇಟ್ಟರೆ ಸ್ವರ್ಗವು ಸಿಗದು ವಿಭೂತಿ ಮಾಡಿದರೆ ಕೈಲಾಸ ಬರದು ವಿಭೂತಿ ಮಾಡಿದರೆ ಕೈಲಾಸ ಬರದು ಇಟ್ಟ ಗಂಧ ಬೂದಿ ನಾಮ ಇಟ್ಟ ಗಂಧ ಬೂದಿ ನಾಮ ಕಟ್ಟ ಕಟ್ಟಲು ನಿರನಾಮ ಕುಲದಲ್ಲಿ ಕೀಳ್ಯಾವುದೋ ಹುಚ್ಚಪ್ಪ ಮತದಲ್ಲಿ ಮೇಲ್ಯಾವುದೋ ಹುಟ್ಟಿ ಸಾಯುವ ಹಾಡು ಮನುಷ್ಯ ಮನುಷ್ಯನ ಮಧ್ಯೆ ಕೀಳ್ಯಾವುದು ಮೇಲ್ಯಾವುದೋ ಬ್ರಹ್ಮಂಗೆ ತಲೆಕೆಟ್ಟು ಮಾಡ್ದ ಮನುಷ್ಯನ್ ಜನ ಗುಂಡೇಲಿ ಮೆದ್ಲಿಟ್ಟು ಕೊಟ್ಟು ನೂರಿಂಟೈದಿಯಲ್ಲ ಮುಂದೆ ಮೋಸ ಹಿಂದೆ ಮೋಸ ಜೀವನ ಮುಗಿದಿನ ಬಾರು ಮಜಾ ಮಾಡೋಣ ಬ್ರಹ್ಮಂಗೆ ತಲೆಕೆಟ್ಟು ಮಾಡ್ದ ಮನುಷ್ಯನ್ ಜನ್ಮ ಬುರ್ಡೆಲ್ಲಿ ಮೆದ್ಲಿಟ್ಟು ಕೊಟ್ಟು ನೂರಿಂಟಡಿಯನ್ನ అరచేత పెంచాను అడుగేస్తే
ತನಕ ನಿಲ್ಲದಿರು. ಏಳು ತಿಂಗಳ ಚಂದ್ರ ಅಗ್ನಿಕುಲ ವರ್ಣಕುಲ ಶಂಭುಕುಲ ಬರದೆಯ ಸೈನ್ಯ ಕೊಟ್ಟೋರುಗಳು ನಾವು ಸೈನಿಕರು ಮಣ್ಣನ್ನು ಮುಟ್ಟಿ ಬೆಳಕ ನಾವು. ಏಳು ತಿಂಗಳ ಕ್ಷತ್ರಿಯ ಅಗ್ನಿಕುಲ ವರ್ಣಕುಲ ಶಂಭುಕುಲ ಬರದೆಯ ಏಳು ತಿಂಗಳ ಕ್ಷತ್ರಿಯ ಅಗ್ನಿಕುಲ ವರ್ಣಕುಲ ಶಂಭುಕುಲ ಬರದೆಯ. ಹಲೋ ಹಲೋ, ದಯವಿಟ್ಟು ಯಾರ್ಯಾರು ಊಟ ಮಾಡಿಲ್ಲ ದಯವಿಟ್ಟು ಕುಲದ ಶಕ್ತಿ ಸಮೂಹದಲ್ಲಿದೆ, ಸಮೂಹಕ್ಕಿಟ್ಟ ಹೆಸರೇ ಇಗಳ ಎಂದಿದೆ. ಸಾಕು ಇಷ್ಟು ಗುಣ ನೀನು ಎಲೆಯ ಮರೆಯ ತಾಯಿ, ಇನ್ನಾದರೂ ಕೆರೆಯ ನಿನ್ನ ಕಣ್ಣು ಕುದಿ ಬಾಯಿ. ಜೈ ಜೈ ತಿಗಳ ತಿಗಳ ನಿನ್ನ ಮನಸ್ಸು ಅಗಲ, ಸೈ ಸೈ ತಿಗಳ ತಿಗಳ ನಿನಗೆ ನೀನೆ ಸಕಲ. ಸಮಾಜದ ಮೇಲಿನ ತೀರಬೇಕು, ಶ್ರಮ ಸಂಸ್ಕೃತಿ ನಮ್ಮದು ಬೆಳೆಸಬೇಕು. ಸಮಾಜದ ಮೇಲಿನ ಋಣವು ತೀರಬೇಕು, ಶ್ರಮ ಸಂಸ್ಕೃತಿ ನಮ್ಮದು ಬೆಳೆಸಬೇಕು. ಜೈ ಜೈ ತಿಗಳ ತಿಗಳ ನಿನ್ನ ಮನಸ್ಸು ಅಗಲ, ಸೈ ಸೈ ತಿಗಳ ತಿಗಳ ನಿನಗೆ ನೀನೆ ಸಕಲ. ಏಳು ತಿಂಗಳ ಕ್ಷತ್ರಿಯ ಅಗ್ನಿಕುಲ ವರ್ಣಕುಲ ಶಂಭುಕುಲ ಬರದೆಯ. ಒಂಟಿ ಹೋರಾಟಕ್ಕೆ ಬೆಲೆ ಸಿಗುವುದಿಲ್ಲ, ಒಂದು ಗೂಡಿ ನಿರೂಪಿಸಿ ಸೋಲು ಸುಳಿಯುವುದಿಲ್ಲ. ಎಲ್ಲ ರಂಗದಲ್ಲೂ ನಾವು ಮುಂದೆ ಇರಬೇಕು, ರಾಜಕೀಯವಾಗಿ ನಾವು ಬೆಳೆಯಬೇಕು. ಇನ್ನು ನಮ್ಮ ಹಕ್ಕು ನಾವು ತಾಗಿ ಪಡೆಯಬೇಕು. ಬಂದು ಜನಾಂಗವ ಉದ್ಧರಿಸಿ ಹೆಸರು ಕೀರ್ತಿ ತಂದು. ಜೈ ಜೈ ತಿಗಳ ತಿಗಳ ನಿನ್ನ ಮನಸ್ಸು ಅಚಲ, ಸೈ ಸೈ ತಿಗಳ ತಿಗಳ ನಿನಗೆ ನೀನೆ ಸಕಲ. ಏಳು ತಿಂಗಳ ಕ್ಷತ್ರಿಯ ಅಗ್ನಿಕುಲ ವರ್ಣಕುಲ ಶಂಭುಕುಲ ಬರದೆಯ.
ಸೈನಿಕರು ನಾವು ರೈತರು ಹೂವು ಹಣ್ಣು ಹಂಚಿದವರು ನಾವು ಸಂಪನ್ನರು ಅಭಿಮಾನಿ ಅಭಿಮಾನದವರು ಗುಣವಂತರು ಪಾಂಡವ ಆರಾಧಕರು ಧರ್ಮರಾಯ ದರ್ಶಕರು ಹೋರಾಟದ ಸರದಾರರು ಮಹಾಟಿಗಳ ಕ್ಷತ್ರಿಯರು ಬನ್ನಿ ಸೇರಬೇಕು ನಾವು ಮುಖ್ಯವಾಹಿನಿ ಸಂಘಟಿತವಾಗಲಿ ನಮ್ಮೆಲ್ಲರಾಗಲಿ ತಲ 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 ತಲೆಗಳ ಸಾಧ್ಯತೆಗಳ ಬಾಧ್ಯತೆಗಳ ತಳತಳಿಗಳ ತಳಬಳಗಳ ಹೋಯ್ತಿಗಳ ಮಹಾತಿಗಳ ಬಿಟ್ಟುಗಳ ವಾಪಿಸುವುದಗಳ ತಲೆಯ ಮೇಲೆ ಹೊತ್ತು ಕರಗ Sever A series with all new metal frame. ಸ್ವಲ್ಪ ಹಿಂದೆ ఆగే ఇర్రమ్మా సెకండ్ నిల్చోండి అక్క అక్క ಇಲ್ಲಿ ನೋಡಿ ಮುಂದೆ ನೋಡಿ ರೆಡಿ ಇಲ್ಲಿ ನೋಡಿ ಎಲ್ಲ అన్యభూమి నాదేశం సదా స్మరామి పుణ్యభూమి నాదేశం నమో నమామి అన్యభూమి నాదేశం సదా స్మరామి నన్ను కన్న నాదేశం నమో నమామి అన్నపూర్ణ నాదేశం సదా స్మరామి మహామహుల కన్న తల్లి నాదేశం మహోజ్వలిత చరిత కన్న భాగ్యోదయ దేశం నా దేశం పుణ్యభూమి నా దేశం నమో నమామి ధన్యభూమి నా దేశం సదా స్మరామి అదిగో ఛత్రపతి ధ్వజమెత్తిన ప్రజాపతి మతోన్మాద శక్తులు చురకత్తులు చడిపిస్తే మానవతుల మాంగళ్యం ఆ క్షుద్ర రాజకీయానికి ముద్రనేతుడై లేచి మాతృభూమి నుదుటిపై నెత్తుటి తిలకం దిద్దిన మహావీరుడు సార్వభౌముడు కట్ట బ్రహ్మణ అది వీర పాండ్య వంశాంకుర సింహ గర్జన అది వీర పాండ్య వంశాంకుర సింహ గర్జన ఎందుకు కట్టాలి రచిస్తూ నన్ను కోసావా నిన్ను పెట్టావా కోపి కోసావా వచ్చావా ఎక్కడో పుట్టి ఎక్కడో పెరిగి ఇక్కడే కలిశాము చదువులమ్మ చెట్టు నీడలో వీడలేమంటూ వీడుకోలంటూ వెళ్ళిపోతున్నాను చిలిపి తనకు చిన్నది మలుపులో We miss all the fun, we miss all the joy, we miss you. We miss all the joy, we miss you. శిలపై చల్లిన ఇంకు చుక్కలు ఫస్ట్ బెంచిలోన భూమిపై వేసిన పేపర్ ఫ్లైటులు రాధ
జల్లో నుంచి నా బట్టు లాగిన రబ్బరు బ్యాండులు, రాజేషు ఇచ్చిన రోజా పువ్వులు, శ్రీవాణి పెట్టిన చెవిలో పువ్వులు, కైలాషం కోసిన కాకి కూతలు, కళ్యాణి తెల్చిన లెంపకాయలు, మరపురాని తిరిగి రాని గురుతులండి. మీ మనసు నొచ్చుకుని ఉంటే మన్నించండి. ఎక్కడో పుట్టి ఎక్కడో పెరిగి ఇక్కడే కలిశాము, చదువులమ్మ చెట్టు నీడలో. వీడలేమంటూ విడుకోలంటూ వెళ్ళిపోతున్నాము, చిలిపి తనపు చివరి మలుపులో. బోడిగుండు పైన బోలెడు చూకులు, రాగిణి మేడము రూపురేఖ పైన గ్రూపు సాంగులు, సుబ్బయ్య మాస్టారి స్కూటీకి గుచ్చిన గుండు ఫిల్ములు, టైపిస్టు కస్తూరి ఖాతాలో తాగిన కోకు టిల్ములు, బ్లాక్ బోర్డు పైన గ్రీకు బొమ్మలు, సెల్ ఫోన్లోన సిల్లి న్యూసులు, బాతురూములోన భావ కవితలు, క్లాసు రూములోన కుప్పి గంతులు, మరపురాని తిరిగి రాని గురుతులండి. మీ మనసు నొచ్చుకుని ఉంటే మన్నించండి. మనకు క్షమాపణలు ఎందుకండి, మీ వయసులో